ಹಲೋ ಪಲ್ಲೋ, ಏನಪ್ಪ? ಮೊದಲು ಸ್ವೀಟ್ ತಗೋ, ಆಮೇಲೆ ಹೇಳ್ತೀನಿ. ಯಾಕಪ್ಪ ಸ್ವೀಟು? ಏನು ಯಜಮಾನ್ರೆ, ನೀವು ಇದ್ರ ದಂಡಕ್ಕೆ ಅಲ್ಲಿ ನೋಡಿ ಸಿಹಿ ಸಾಮ್ರಾಜ್ಞೆ ನಡೀತಾರೆ. ನೀವ್ ಯಾವತ್ತಾದ್ರೂ ನಂಗೆ ಹಾಕಿ ತಿನ್ಸಿದೀರಾ? ಲೇ, ನೀನು ನನ್ನ ದಿಕ್ಕನ್ನ ತಪ್ಪಿಸ್ಬಿಡ, ಸ್ವಲ್ಪ ತೆಪ್ಪಗೆ ನಿಂತ್ಕೋ. ಹಳಿ ಅಂದ್ರೆ ಯಾವ್ದಿದು ಸ್ವೀಟು? ಏನು ಕೈಲಾಸದ್ದು ಇಲ್ಲ ವೈಕುಂಠದ್ದು? ಮೊದಲು ತಗೊಳ್ಳಿ, ಆಮೇಲೆ ಗೊತ್ತಾಗತ್ತೆ. ಹಸಿರಾಗು, ಯಾವನಿಗೆ ಬೇಕು? ಏನ್ ಬಿಟ್ಲಾ, ಎಲ್ರಿಗೂ ಸ್ವೀಟ್ ಹಂಚ್ತಾ ಇದ್ಯಾ? ಕೆಲ್ಸ ಸಿಕ್ತಾ? ಅದಕ್ಕೆ ನಿಮ್ಮ ಆಶೀರ್ವಾದದಿಂದ, ನಮ್ಮ ಅತ್ತೆ ಅವರ ಆಶೀರ್ವಾದದಿಂದ ನನ್ಗೊಂದು ಒಳ್ಳೆ ಕಡೆ ಕೆಲಸ ಸಿಕ್ತು. ಏನು ವಾಚ್ಮನ್ ಕೆಲಸ ಸಿಕ್ತು? ಓ, ಹಾಗಿದ್ರೆ ಈ ಲಾಲ್ ಬಾಗಲ್ಲೇ ಗಿಡ ಕತ್ತರಿಸೋ ಕೆಲಸ ಸಿಕ್ಕಿರ್ಬೇಕು. ಸುಮ್ಮನೆ ಅವ್ನಿಗೆ ಅವಮಾನ ಮಾಡ್ಬೇಡಿ. ಏನಪ್ಪ, ನಾನು ಹೇಳ್ಕೊಟ್ಟಿರೋ ಪ್ರಶ್ನೆಗಳೇ ಬಂತಾ? ಹೊಸ ಪ್ರಶ್ನೆಗಳನ್ನು ಕೇಳಿದ್ರು ಪಲ್ಲು. ಏನು ಹಿಮಾಲಯದ ತೂಕ ಕೇಳಿದ್ರು, ಇಲ್ಲ ಹಿಂದೂ ಮಹಾಸಾಗರದ ಆಳ ಕೇಳಿದ್ರಪ್ಪ? ಬಾವ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡಿ, ನಾನು ಪಾಸ್ ಆಗಿ ಬಂದಿದ್ದೀನಿ. ಅಣ್ಣಯ್ಯ, ನೀನೊಂದ್ ಸ್ವಲ್ಪ ಸುಮ್ಮನೆ ಇರೋ. ನೀವ್ ಹೇಳಿಪ್ಪ, ಏನಂತ ಕೇಳಿದ್ರು? ಇಸ್ಪೀಟ್ ಪ್ಯಾಕ್ ಅಲ್ಲಿ ಎಷ್ಟು ಎಲೆಗಳಿರುತ್ತೆ ಅಂತ ಕೇಳಿದ್ರು. ನಾನು 52 ಅಂತಂದೆ. ಜೊತೆಗೆ ಅವ್ರ ಜೋಕರ್ನ ಬಿಟ್ಬಿಟ್ಟಿದೆಯಲ್ಲ. ಅದನ್ನು ಸೇರ್ಸಿ ಹೇಳಿದೀನಿ ಬಾವ. 5 ಜನ ಇಸ್ಪೀಟ್ ಆಡೋದು ಕೂತಾಗ ಎಷ್ಟು ಪ್ಯಾಕ್ ಬಳಸ್ತೀರಾ ಅಂತ ಕೇಳಿದ್ರು. ನಾನು ಅದಕ್ಕೆ 5 ಜನ ಇದ್ರೆ 2 ಪ್ಯಾಕು, 6 ಜನ ಇದ್ರೆ 3 ಪ್ಯಾಕು ಅಂತಂದೆ. ಅದಕ್ಕೆ ಅವರು ಶಬಾಷ್ ಹೇಳಿ ಬೆಂತಟ್ಟಿದ್ರು. ಮತ್ತಿನ್ನೇನ್ ಕೇಳಿದ್ರಪ್ಪ? ನಿನ್ಗೆ ಇಷ್ಟವಾದ ಹಾಡು ಯಾವುದು ಅಂತ ಕೇಳಿದ್ರು. ತಿರುಪತಿ ಗಿರಿವಾಸ ನಮೋ ವೆಂಕಟೇಶ ಅಂದಪ್ಪ. ಅಲ್ಲ ಬಾವ, ಅಂದರ್ ಬಾರ್ ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ. ಇಡೀ ಮಣ್ಣು ನಿನ್ನ ಬಾಯಿ ಒಳಗೆ. ನೀನ್ ಹೇಳ್ತಾ ಇರೋದನ್ನ ಕೇಳಿದ್ರೆ ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ತಮಗೆ ಕೆಲಸ ಸಿಕ್ಕಿರೋದು ಎಲ್ಲಪ್ಪ? ಮಟ್ಕಾ ಸೆಂಟ್ರಲ್ಲಿ ಸಪ್ಲೈಯರ್ ಕೆಲಸ. ಲೇ ದಡ್ಡ, ಅದು ಹಲಾಲ್ ಟೋಪಿಗಳು, ಕೆಲ್ಸಕ್ಕೆ ಬಾರ್ದವರು, ರೌಡಿಗಳು ಇರುವಂತ ಜಾಗ ಕಣ. ಮಗನೇ, ಯಾರು ಬಂದ್ರೆ ಏನೋ ಅಂತ ಒಂದು ಕೆಲಸ ಅಂತ ಸಿಕ್ತಲ್ಲ. ಮಾತೋಶ್ರೀ ರಂಗಮ್ಮನವ್ರೆ, ಇದ್ರ ಬಗ್ಗೆ ತಮಗೆ ಅಷ್ಟೊಂದು ಅರಿವಿಲ್ಲ ನೋಡಿ. ಅಲ್ಲಿ ಪ್ರತಿನಿತ್ಯನ ಜಗಳ, ಹೊಡೆದಾಟ, ಬಡದಾಟ ಅನ್ನೋದು ಮಾಮೂಲಿಯಾಗಿ ಇದ್ದೇ ಇರುತ್ತೆ. ಸೋ ವಾಟ್, ಇವನ್ ಪಾಡಿಗೆ ಒಂದ್ ಕೆಲಸ ಮಾಡ್ತಾನೆ, ಬರ್ತಾನೆ, ಬರೀ ಸಪ್ಲೈ ಮಾಡೋದು ಅಷ್ಟೇ ತಾನೆ? ಏನು ಕಾಫಿ ಟೀ ಹಾಲು ಸಪ್ಲೈ ಮಾಡೋದಾ? ಅಲ್ಲ ಅತ್ತೆ, ಅಲ್ಲಿ ಡ್ರಿಂಕ್ಸ್ ಸಪ್ಲೈ ಮಾಡ್ತಾರೆ. ಚಿಕನ್ ಮಟನ್ ಬಿಟ್ಬಿಟ್ರೆ ರಾಮ ರಾಮ, ಹೆಂಡ ಸಾರಾಯಿ ಕುಡಿಯೋ ಜಾಗನೇನೋ ಅದು. ಮತ್ತೆ ಮಟಕ ಅಂದ್ರೆ ಇನ್ನೇನ್ ತಿಳ್ಕೊಂಡಿರಿ ನೀವು? ಅಣ್ಣಯ್ಯ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡ್ದ್ಯಾ ಪಲ್ಲು, ನನಗೆ ಕೈ ಕುಲುಕಿ ಅಭಿನಂದನೆ ಸಲ್ಲಿಸೋದ್ರ ಬದಲು ಈಗ ಅವಮಾನ ಮಾಡೋದು. ನಿಮ್ಗೆ ಎಷ್ಟಪ್ಪ ಸಂಬಳ? ತಿಂಗಳಿಗೆ 30,000 ರೂಪಾಯಿ. ಟಿಪ್ಸು ಅಂತ 20,000 ರೂಪಾಯಿ ಸಿಗತ್ತೆ. ಟೋಟಲ್ ಆಗಿ 50,000 ರೂಪಾಯಿ ಸಂಬಳ. ಹಳಿ ಅಂದ್ರೆ ಅಲ್ಲಿ ನಡಿಬಾರ್ದೆಲ್ಲ ನಡೀತಾ ಇರುತ್ತೆ. ಆವಾಗ ಪೊಲೀಸ್ನವ್ರು ಬಂದು ರೈಡ್ ಮಾಡ್ತಾ ಇರ್ತಾರೆ. ತಪ್ಪಿ ತಾವೇನಾದ್ರೂ ತಗಲಾಕೊಂಡ್ಬಿಟ್ರು ನಿಮ್ಮ ಹೆಸರು, ಕುಲ, ಗೋತ್ರ ಎಲ್ಲ ಪೇಪರ್ನಲ್ಲಿ ಬರುತ್ತೆ. ಆಗ ಮರ್ಯಾದೆ ಹೋಗೋದು ತಮ್ಮದಲ್ಲ, ನಮ್ಮ ಗಂಡುಗಲಿ ವಂಶದ್ದು. ನೀವೇನೇ ಹೇಳಿ, ನೀವು ಆ ಕೆಲ್ಸಕ್ಕೆ ಹೋಗೋದಕ್ಕೆ ನಮ್ಮ ಕಡೆಯಿಂದ ಸಮ್ಮತಿ ಇಲ್ಲ. ನನಗೆ 50,000 ರೂಪಾಯಿ ಸಂಬಳ ಇರೋ ಕೆಲಸ ಸಿಕ್ಕಿದಕ್ಕೆ ನಿಮ್ಗೆ ಹೊಟ್ಟೆ ಉರಿ. ಅದಕ್ಕೆ ನೀವು ಹೀಗೆಲ್ಲ ಆಡ್ತಾ ಇದೀರಾ. ನಾನು ಆ ಕೆಲ್ಸಕ್ಕೆ ಹೋಗ್ತೀನಿ ರೀ. ಅದ್ ಯಾವನ್ ತಡಿತಾನೋ ನಾನು ನೋಡ್ತೀನಿ. ಬುದ್ಧಿವಾದ ಹೇಳಿದ ಮನೆ ಯಜಮಾನನ್ಗೆ ಯಾವನು ತಾವನು ಅಂತಿಲ್ಲ. ನನಗೆ ಬುದ್ಧಿಗೆ ಕಚ್ಚಪ್ಪ. ಅಯ್ಯೋ ಕತ್ತೆ, ನಮ್ಮ ಯಜಮಾನ್ರ ಮೇಲೆ ಕೈ ಮಾಡ್ತೀಯೋ? ಏನು ಮನೆ ಯಜಮಾನ ಕಣ ನಾನು. ಆದ್ರೆ ಏನಂತೆ? ಅನ್ನ ಹಾಕೊಟ್ಟನಿ ನಾನು. ಅದಕ್ಕೇನ್ ಮಾಡ್ಬೇಕು? ನನ್ನ ಮೇಲೆ ಕೈ ಮಾಡ್ತೀಯ ನೀನು? ನೀನು ಅದು ಹೆಂಗೆ ಕೆಲ್ಸಕ್ಕೆ ಹೋಗ್ತೀಯ ನಾನು ನೋಡೇ ಬಿಡ್ತೀನಿ ಕಣ. ಮನೆಯಿಂದ ಆಚೆ ಕಾಲೊಂದಿಡ, ಈ ಕಾಲ ಹಂಗಾಗಿ ಮುಳುಸು ಹಾಕ್ಲಿಲ್ಲ ಅಂದ್ರೆ ನನ್ನ ಗಂಡುಗಳೇನೇ ಅಲ್ಲೇ. ಅಲ್ಲ, ನಾನು ಕೊಟ್ಟು ಒಂದೇ ಒಂದು ಏಟಿಗೆ ಆ ಗಂಡುಗಲಿ ನೆಲ ಕಚ್ಚಿಬಿಟ್ನಲ್ಲ. ಇನ್ನೊಂದೇನಾದ್ರೂ ಕೊಟ್ಟಿದ್ರೆ ಪಾಪ ಭೂಗತ ಆಗ್ಬಿಡೋನು. ಇಲ್ಲ ಚಂಪಾ, ಬಾರೆ ಇಲ್ಲಿ. ಏನಂದೆ? ಬಾರೆ ಇಲ್ಲಿ ಅಂದೆ. ಇನ್ನೊಂದ್ಸತಿ ಏನಾದ್ರೂ ನನ್ನ ಏಕವಚನದಲ್ಲಿ ಮಾತಾಡ್ತಿದ್ರೆ ಚೆನ್ನಾಗಿರಲ್ಲ. ಇಷ್ಟು ದಿನ ಚೆನ್ನಾಗೇ ಇತ್ತು. ನೀನ್ ಯಾವಾಗ ನಮ್ಮ ಯಜಮಾನ್ರ ಮೇಲೆ ಕೈ ಮಾಡಿದ್ಯೋ ಆಗಿಂದ ನೀನ್ ಯಾರೋ ನಾನ್ ಯಾರೋ. ನೀನ್ ಯಾರಾದ್ರೂ ನನಗೇನು? ಈ ಗಂಡುಗಲಿ ವಂಶದ ಕಟ್ಟ ಕಡೆ ಮನೆ ಅಳಿಯ ಮೊದಲನೇ ಬಾರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ. ನಗುನಗ್ತಾ ಒಂದು ಆರತಿ ಮಾಡೋದಿರ್ಲಿ, ಒಂದು ಲೋಟ ಕಾಫಿ ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ? ನೀನ್ ನಮ್ಮ ಯಜಮಾನ್ರ ಹತ್ರ ಕ್ಷಮೆ ಕೇಳೋವರೆಗೂ ಕಾಫಿ ಇರ್ಲಿ, ಒಂದ್ ತೊಟ್ಟು
ನೀರು ಕೊಡಲ್ಲ. ನೀನ್ ಕೊಡ್ದೋದ್ರೆ ಏನಂತೆ, ನನ್ನ ಹೆಂಡತಿ ಇದ್ದಾಳೆ ತೋರ್ಸ್ಕೊತೀನಿ. ಪಲ್ಲು ಹೋಗಿ ಕಾಫಿ ಮಾಡ್ಕೊಂಬ. ಏನಪ್ಪ ನೀವು ಅಣ್ಣನ ಮೇಲೆ ಕೈ ಮಾಡಿದ್ದು ತಪ್ಪು ತಾನೆ? ನನಗೇನ್ ಹಾಗ ಅನಿಸ್ತಾ ಇಲ್ಲ. ಹಾಗಾದ್ರೆ ನೀವು ಅಣ್ಣನ ಹತ್ರ ಕ್ಷಮೆ ಕೇಳೋವರೆಗೂ ನಾನು ಏನು ತಂದ್ಕೊಡಲ್ಲ. ಎಲ್ಲರೂ ಗಂಡುಗಳಿಗೆ ಸಪೋರ್ಟಾ? ನನ್ನ ಹಾಗೆ ಹೊರಗಡೆಯಿಂದ ಬಂದಿದಾರಲ್ಲ ಅವ್ರ ಹತ್ರ ತೋರ್ಸ್ಕೊತೀನಿ. ಅತ್ಗೆ ಅತ್ಗೆ ವಾಟ್ ವಿಟ್ಲಾ ವಾಯ್ಸ್ ರೈಸ್ ಆಗಿದೆ. ಅತ್ಗೆ ನಾನೇನು ಆರಾಮಾಗಿ ಇದ್ದೀನಿ, ಆದ್ರೆ ಅಕ್ಕಪಕ್ಕದಲ್ಲಿರೋರು ನನ್ನ ವಾಯ್ಸ್ ನ ರೈಸ್ ಮಾಡಿಸ್ತಾ ಇದಾರೆ. ಏನಾಗ್ಬೇಕಾಗಿತ್ತು? ಅತ್ಗೆ ನಾನು ಮೊದಲನೇ ಬಾರಿಗೆ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನ್ನ ಮೊದಲನೇ ತಿಂಗಳು ಸಂಬಳ ಬರ್ತಿದ್ದಾಗೆ ಪಾಕೆಟ್ ಮನಿ ಅಂತ ನಿಮ್ಗೆ 10,000 ರೂಪೀಸ್ ಕೊಡ್ತೀನಿ. ಒಂದ್ ಲೋಟ ಕಾಫಿ ತಂದು ಕೊಡ್ತೀರಾ? ನಾನು ನಿನ್ಗೆ ಕಾಫಿ ಸಪ್ಲೈ ಮಾಡ್ಬೇಕಾ? ಅದ್ಕೆ ಇವ್ರಿಬ್ರು ಒಗ್ಗಟ್ಟಾಗ್ಬಿಟ್ಟಿದ್ದಾರೆ. ಹೇಳಿ ಕೇಳಿ ನಾವಿಬ್ರು ಆಚೆ ಕಡೆಯಿಂದ ಬಂದವರು. ನಮ್ಮೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನೋಡು, ಯಾಕೋ ನಿನ್ ಬಿಹೇವಿಯರ್ ನಾರ್ಮಲ್ ಆಗಿಲ್ಲ. ಹ್ಯಾಪಿ ಮೇಲೆ ನೀನ್ ಕೈ ಮಾಡ್ದಾಗಿಂದ ನಿನ್ ಹತ್ರ ಮಾತಾಡಕ್ಕೆ ನಂಗೆ ಫಿಯರ್ ಆಗುತ್ತೆ. ಸೊ ಕಾಫಿನ ನೀನೇ ತಗೋ. ಏನು ದೇವ್ರಂತ ಅತ್ತೆಯವ್ರಿದ್ದಾರೆ, ಅವ್ರ ಹತ್ರನೇ ತೋರ್ಸ್ಕೊತೀನಿ. ಅತ್ತೆಯವ್ರೆ ಸ್ವಲ್ಪ ಡೈನಿಂಗ್ ಟೇಬಲ್ ಕಡೆ ಬರ್ತೀರಾ? ಏನಪ್ಪ ಕಳ್ದಿದ್ದು? ಅತ್ತೆಯವ್ರೆ, ನೀವು ಈ ಮನೆ ಹಿರಿತಲೆ, ನನಗೆ ಪಲ್ಲು ಬೇರೆ ಅಲ್ಲ ನೀವು ಬೇರೆ ಅಲ್ಲ. ಒಂದ್ ಲೋಟ ಕಾಫಿ ಸಿಗತ್ತಾ? ಮುಚ್ಚಬಾಯಿ, ಇನ್ನೊಂದ್ಸಲ ಇಂಥ ಮಾತಾಡಿದ್ದೆ ಆದ್ರೆ ಹಲ್ಲು ಉದುರಿಸ್ಬಿಟ್ಟೇನು. ನಿನ್ನ ಮುಸುಡಿ ನೋಡಕ್ಕೆ ನನ್ಗೆ ಅಸಹ್ಯವಾಗುತ್ತೆ. ಇದಕ್ಕೆ ಮೀಸೆ ಬೆಲೆ ಕೇಡು. ನನ್ನ ಮಗನ್ನೇ ಹೊಡಿತೀಯೇನೋ? ನೀನು ಅಳಿಯ ಅಲ್ಲ, ಮನೆ ತೊಳಿಯ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಪಾಂಡುರಂಗ ಗಂಡುಗಲಿ ಈ ವಂಶದ ಹುಲಿ ಇರ್ಬೋದು, ಆದ್ರೆ ನಾನು ಸಿಂಹ, ಕೆರಳಿದ ಸಿಂಹ. ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಗಂಡುಗಳಿಗಾದ ಗತಿನೇ ನಿಮಗೂ ಆಗತ್ತೆ. ಯಾಕ ಬಿಡ್ರಿ. ಯಾರಿಗೆ ಹೇಳ್ಬೇಕೋ ಅವನಿಗೆ ಹೇಳ್ತೀನಿ. ಏನು ಅಂದ್ರೆ ಏನ್ರಿ, ನೀವೇನು ಆರಾಮ ಫೋಟೋ ಸೇರ್ಕೊಂಡ್ಬಿಟ್ರಿ. ಇಲ್ಲಿ ಕಷ್ಟ ಅನುಭವಿಸ್ತಾ ಇರೋನು ಯಾರು? ನಾವು. ಇವತ್ತೇನಾಯ್ತು ಗೊತ್ತಾ? ಈ ಮನೆ ಅಳಿಯ ನಮ್ಮ ಸುಪುತ್ರನ ಬೆನ್ನ ಮೇಲೆ ಒಂದೇ ಒಂದು ಗುದ್ದಿ ನೆಲ ಕಚ್ಚಿಸ್ಬಿಟ್ಟ. ಪಾಪ ನಮ್ಮ ಮಗ ಬೆನ್ನು ಹಿಡ್ಕೊಂಡೇ ಆಚೆ ಹೋದ. ಆ ಬೆನ್ನು ಇದೆಯೋ ಬಿದ್ದೋಗಿದೆಯೋ ಆ ದೇವರಿಗೆ ಗೊತ್ತು. ನೀವು ಮೇಲಿಂದ ಕೆಳಗೆ ಇಳಿದು ಬಂದು ನಮ್ಮ ಅಳಿಯನ್ಗೆ ಹೀಗೆಲ್ಲ ಮಾಡಬಾರ್ದು, ಇದು ತಪ್ಪು ಅಂತ ಕೆನ್ನೆಗೆರಡು ಕೊಟ್ಟು ಬುದ್ಧಿ ಹೇಳ್ಬಾರ್ದ? ನೀವೆಲ್ಲಿ ಹೇಳ್ತೀರಾ? ಇವತ್ತು ರಾತ್ರಿ ನನ್ನ ಕನಸಿನಲ್ಲಿ ಬನ್ನಿ, ನಿಮ್ಮ ಕಿವಿ ಹಿಂಡಿ ನಾನು ನಿಮಗೆ ಬುದ್ಧಿ ಕಲಿಸ್ತೀನಿ. ನಾನು ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಬಾವ ರೌಡಿನ ಕಾವಲಿಗೆ ಇಟ್ಟಿದಾರ. ಏನಣ್ಣ ನೀನ್ ರೌಡಿನಾ? ರೌಡಿನೇ. ಇಲ್ಲಾಕ್ ಬಂದಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಒಂದೇ ಸರಿ ಮುಗ್ಸಕ್ಕೆ. ಯಾಕಪ್ಪ ವಾಪಸ್ ಬಂದ್ಬಿಟ್ರಿ? ಹೋಗ್ಲಿಲ್ವಾ? ಅದು ಗೇಟ್ ಹತ್ರ ಯಾರೋ ನಿಮ್ಮೆ ಹಣ್ಣು ಮಂತ್ರಿಸ್ತಾ ಇದ್ರು. ಸಿಕ್ಕಿರೋ ಒಂದ್ ಕೆಲ್ಸಕ್ಕೆ ಎಲ್ಲಿ ಕಲ್ಲಾಕ್ಬಿಡ್ತಾರೋ ಅಂತ ವಾಪಸ್ ಬಂದೆ. ಆಮೇಲೆ ಹೋಗ್ತೀನಿ. ಎಷ್ಟೊತ್ತು ಅಂತ ಅವ್ನು ಗೇಟ್ ಹತ್ರ ನಿಂತಿರ್ತಾನೆ, ಆಮೇಲೆ ಹೋಗ್ತಾನೆ. ಯಾರು? ಪಾಪ ನಮ್ಮ ಯಜಮಾನ್ರಿಗೆ ಏನೋ ಆಗ್ಬಿಟ್ಟಿದೆ. ಏನಾಗಿದೆ? ಪಾಂಡುರಂಗ ಗಂಡುಗಲಿ, ತಾವ್ ಹೆಸರಿಗೆ ಹಂಗ ತೋರ್ಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ರೆ. ಮನೆ ಅಳಿಗಿನ ಮೇಲೆ ಯಾಕೋ ಇಷ್ಟೊಂದು ಕೋಪ? ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡ್ಬಾರ್ದ? ರಂಗಮ್ಮ 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 ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ನನ್ನ ಮಗ ಬರೀ ಅಷ್ಟೇ ಅಲ್ಲ ಕಣಮ್ಮ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ಇಂಥವನ ಮೇಲೆ ನಾವು ಅನ್ನ ಹಾಕಿದ್ರೆ ತಿನ್ಕೊಂಡು ಬಿದ್ದಿರುವಂತ ಎಕ್ಕಚ್ಚಿತ್ತು ಮನೆಯೊಳಗಪ್ಪ ಕೈ ಮಾಡಿದ್ನಲ್ಲ. ಇದು ಬರೀ ನನಗಾದ ಅವಮಾನ ಅಲ್ಲ, ನಿಮಗಾದ ಅವಮಾನ ಅಲ್ಲ, ನಮ್ಮ ಗಂಡುಗಲಿ ವಂಶಕ್ಕೆ ಆದ ಅವಮಾನ. ಇಂಥವನ್ನ ಬಿಟ್ಟು ಬಿಡು ಅಂತ ಸಂಧಾನ ನಡೆಸೋದಕ್ಕೆ ಅಂತ ಬಂದಿದೆಯಲ್ಲ ನಿನಗೆ ನಾಚಿಕೆ ಆಗೋದಿಲ್ಲ? ಏನು ಯಜಮಾನ್ರೆ, ಆ ಬಿಟ್ಲಿನ ನೀವ್ ಕ್ಷಮಿಸಿದ್ರೆ ನಾನ್ ಕ್ಷಮಿಸೋದಿಲ್ಲ. ನಾನು ಯಾಕೆ ಅವನು ಕ್ಷಮಿಸ್ಲಿ? ಈ ಮೈಸೂರು ಹುಲಿ ಮೀಸನ ತಿರುವುದಕ್ಕೆ ಅಂತ ಕೈ ಹಾಕಿದ್ನಲ್ಲ, ಅವನು ನಾನು ಸುಮ್ಮನೆ ಬಿಡ್ತೀನ? ಅವನ ನನ್ನ ಗತಿ ಕಾಣಿಸ್ತೀನಿ.
ಕೊಡಪ್ಪಲ್ಲ. ಕಾಫಿ ನಿಮ್ಗಲ್ಲ ನನ್ಗೆ. ಏನು ಬೆಳಗ್ಗೆನೆ ರೈಸ್ ಆಗ್ಬಿಟ್ಟಿದ್ಯಾ? ಮತ್ತಿನೇನು ಅಣ್ಣನ ಹತ್ರ ನೀವು ಕ್ಷಮಾಪಣೆ ಕೇಳಿದ್ರ? ಅಂತ ತಪ್ಪು ನಾನೇನ್ ಮಾಡಿದೀನಿ ಕ್ಷಮಾಪಣೆ ಕೇಳೋದಕ್ಕೆ? ಅಣ್ಣಂಗ್ ನೀವು ಹೊಡೆದಿದ್ ತಪ್ಪಲ್ವೇನಪ್ಪ? ಅವನು ಈ ಕುಟುಂಬಕ್ಕೆ ದೊಡ್ಡವನು. ದೊಡ್ಡವರು ತಮ್ಮ ದೊಡ್ಡತನನ ಉಳಿಸ್ಕೋಬೇಕು. ಸಣ್ಣ ಬುದ್ಧಿ ತೋರ್ಸಕ್ ಹೋದ್ರೆ ಹೀಗೆ ಆಗೋದು. ಇವತ್ತು ನನ್ನ ಕೈಯಿಂದ ಒದೆ ತಿಂದಿದ್ದಾರೆ, ನಾಳೆ ಬೀದಿಲ್ ಹೋಗೋರ ಹತ್ರ ಒದೆ ತಿಂತಾರೆ. ನೋಡು, ನೀನು ಕಾಫಿ ಕೊಟ್ಟಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ದುಡಿದು ಸಂಪಾದನೆ ಮಾಡಿ ಕಾಫಿ ಏನು ಬಾದಾಮಿ ಹಾಲೆ ಕುಡಿತೀನಿ. ಎಲ್ಲ ಪಾಪಿ, ನನ್ನ ಕಾಲು ಮುರಿಬೇಕು ಅಂತ ತುದಿಗಾಲಲ್ಲೇ ನಿಂತಿದ್ಯಾ? ಏನಪ್ಪ ಮಾಡೋದೀಗ? ಬಾವನ ಹತ್ರ ಏನಾದರೂ ಕ್ಷಮೆ ಕೇಳಿದ್ರೆ ಮನೇಲೇ ನನಗೆ ಮರ್ಯಾದೆ ಇರಲ್ಲ. ಹಾಗಂತ ನಾನು ಏನಾದರೂ ಆಚೆ ಹೋದ್ರೆ ಇವ್ನು ನನ್ನ ಕಾಲು ಮುರಿದ್ಬಿಡ್ತಾನೆ. ಏನು ಮಾಡೋದು? ಮನೇಲೇ ಕೂತ್ಕೊಂಡ್ಬಿಟ್ರೆ ನಾನು ಸೇಫು, ನನ್ನ ಕಾಲು ಸೇಫು. ಅದು ಹೇಗೆ ನನ್ನ ಕಾಲು ಮುರಿತಾನೆ ನಾನು ನೋಡ್ತೀನಿ. ಏನು ಯಜಮಾನ್ರೆ, ಮನೆಯಲ್ಲಿ ತರಕಾರಿ ಖಾಲಿ ಆಗೋಗಿದೆ, ಹೋಗಿ ತಗೊಂಡ್ ಬರ್ತೀರಾ? ಅದು ಏನೇನು ಮಿಕ್ಕಿದೆಯೋ ಅದರಲ್ಲೇ ಮಾಡಿ ಹಾಕವ. ಬಲ್ತೋಗಿರೋ ಬದ್ನೆಕಾಯಿ, ಕೊಳ್ತೋಗಿರೋ ಸೊಪ್ಪಿದೆ, ಅದನ್ನೇ ಹಾಕಿ ಮಾಡ್ಲಾ? ಚಂಪ ಚಮಲಿ, ಈ ಬದನೆಕಾಯಿ ಬಲಿಯೋವರೆಗೂ ಸೊಪ್ಪು ಕೊಳೆಯೋವರೆಗೂ ನೀನೇನು ಮಣ್ಣ ತಿಂತಿದ್ದೆ. ಎಳೆದಿರುವಾಗಲೇ ಅದನ್ನ ಉಪಯೋಗ ಮಾಡ್ಕೋಬೇಕಿತ್ತು. ಈಗೇನು ನೀವು ಹೋಗಿ ತರಕಾರಿ ತರ್ತೀರಾ ಅಥವಾ ಅದನ್ನೇ ಹಾಕಿ ಮಾಡ್ಲಾ? ಶಿವನಲ್ಲೇ ನನ್ನ ಏನು ಆಡೋ ಹುಡುಗ ಅನ್ಕೊಂಡಿದ್ರು, ಇಲ್ಲ ಈ ಮನೆ ಯಜಮಾನ ಅನ್ಕೊಂಡಿದ್ರು. ನೀನು ಕೂಡ ಈ ಕಿತ್ತೋಗಿರೋ ಬ್ಯಾಗನ್ನ ಹಿಡ್ಕೊಂಡು ನಾನು ಹೋಗಿ ತರಕಾರಿ ತರಬೇಕು. ಮನೆಯಲ್ಲಿರೋ ದಾಡ್ಪಂಡಿ ಹೇಳು ತಂದು ಹಾಕ್ತವೆ. ಪಲ್ಲು, ಏನೇ ಅಡ್ಗೆಗೆ ಲೇಟ್ ಆಗ್ತದೆ, ನಿಮ್ ಗಂಡಂಗೆ ಹೇಳಿ ತರಕಾರಿ ತರ್ಸು. ಅವ್ರ ರೂಮಲ್ಲಿ ಇಲ್ವಲ್ಲ? ಏನಪ್ಪ ಎಲ್ಲಿದ್ದೀರಾ? ಬೇಗ ಬನ್ನಿ. ಏನ್ ಪಲ್ಲು? ಏನಪ್ಪ ಮಾಡ್ತಾ ಇದ್ದೀರಾ? ಆಚೆ ಹೋಗಕ್ ಮನ್ಸಿರ್ಲಿಲ್ಲ, ಹಾಗೆ ಟೆರಸ್ ಮೇಲೆ ಮಲಗಿದ್ದೆ. ಏನು ಕರೆದು ಕಟ್ಟೆ ಹಾಕಿದ್ದೀರಾ ಅಂತ ಹಗಲತ್ತಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ? ಅದಕ್ಕೆ ನಿಮ್ಮನ್ನ ಅಣ್ಣ ದಂಡಪಿಂಡ ಅಂತ ಬೈಯೋದು. ನೀವಿಬ್ರು ಆಮೇಲೆ ಜಗಳ ಆಡಿವ್ರಂತೆ. ಮೊದಲು ತರಕಾರಿ ತರ್ಸು. ಮಾರ್ಕೆಟ್ ಹೋಗಿ ಎಳೆ ತರಕಾರಿನ ಆರಿಸಿ ತಗೊಂಡ್ ಬನ್ನಿ. ಇಷ್ಟು ದಿನ ಚಂಪಾ ತರಕಾರಿ ತರೋದಕ್ಕೆ ಹೋಗ್ತಾ ಇದ್ಲು. ಇವತ್ತು ಮನೆ ಮಂದಿ ಎಲ್ಲ ಸೇರಿ ನನ್ನನ್ನು ತರಕಾರಿ ತರೋದಕ್ಕೆ ಕಳಿಸ್ತಾ ಇದ್ದಾರೆ ಅಂದಮೇಲೆ ನನ್ನ ಕಾಲಿಗೆ ಸ್ಕೆಚ್ ಹಾಕಿರ್ಬೇಕು. ಇರಲಿ, ಪಾಂಡುರಂಗ ಹುಲಿ ಆದ್ರೆ ನಾನು ಸಿಂಹ. ಪಾಂಡುರಂಗ ಗಂಡುಗಲಿ ಮಾತು ಮೀರಿ ಹೊರಗಡೆ ಹೋಗ್ತಾ ಇದ್ಯಾ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಒಳಗಡೆ ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು. ನಾನು ಕ್ಷಮೆ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಕೆರಳಿದ ಸಿಂಹ, ಸಾಹಸ ಸಿಂಹ, ಇನ್ನು ಏನೇನೋ ಸಿಂಹ. ನೀನ್ ಏನೇನೋ ಸಿಂಹ ಆದ್ರೆ ನಾನು ಯಾರು ಗೊತ್ತಾ? ಯಾರೋ ಚೂರಿ ಶಿಕ್ಕಣ್ಣ, ರೌಡಿ ರಂಗಣ್ಣ. ಬಾಲ ಮುದ್ರಕೊಂಡು ಸುಮ್ನೆ ಮನೆ ಒಳಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀನ? ಪಾಂಡುರಂಗ ಯಾಕೋ ಹೀಗ್ ಬಿದ್ದಿದ್ಯಾ? ಏನಾಯ್ತು? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಮ್ಮ ಯಜಮಾನ್ರಿಗೆ ಹೊಡೆದಿದ್ಯಾ ಅನ್ನೋದು ಭಯ ಆಗ್ತಾರ ಇರುತ್ತಾ? ಕನ್ಸಲ್ ಬಂದಿರ್ಬೇಕು, ಅದಕ್ಕೆ ಬೆಚ್ಚ ಬಿದ್ದಿದ್ಯಾ. ಯಾಕಪ್ಪ ಹೀಗ್ ಮಾಡುತ್ತಾ ಇದ್ದೀರಾ? ಅಯ್ಯೋ, ನಡುತ್ತಾ ಇಲ್ಲ ಪಲ್ಲು, ಶೇಕ್ ಡ್ಯಾನ್ಸ್ ಕಲಿತಾ ಇದೀನಿ. ಹೋಗಿ ತರಕಾರಿ ತಗೊಂಡ್ ಬನ್ನಿ. ಸ್ವಲ್ಪ ಸುಧಾರಿಸ್ಕೊಂಡು ತರ್ತೀನಿ. ನಾನ್ ನೋಡಿದ ತಕ್ಷಣ ನಡಗ್ತಿ ಅಂತ ನನ್ ಚೆನ್ನಾಗ್ ಗೊತ್ತು. ತಪ್ಪು ಮಾಡ್ದನ್ನು ನಡಗಲೇಬೇಕು, ನಡ ಮುರಿಸ್ಕೊಳ್ಳೇಬೇಕು. ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ. ನಿನ್ನ ಹೆಸರು ಕೃಷ್ಣಪ್ಪನ? ಬರೀ ಕೃಷ್ಣಪ್ಪ ಅಲ್ಲ, ರೌಡಿ ಕೃಷ್ಣಪ್ಪ. ನಾನು ಅಂದ್ರೆ ಇಡೀ ಜಗತ್ಗೆ ಗೊತ್ತು. ನನ್ನನ್ನು ಎದುರಾಕೊಂಡನು ಚಿಂದಿ ಚಿಂದಿ. ನಮಸ್ಕಾರ ಕಣ ಕಾಳು. ಏನು ಯಜಮಾನ್ರೆ, ಎಲ್ರ ಹತ್ರನೂ ತರಕಾರಿ ತಗೊಂಬಂದ್ ಕೊಡಿ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ. ಈಗ ನೀವು ತರಕಾರಿ ತರ್ಸ್ತಿರೋ ಅಥವಾ ನಾನು ದಿಮ್ರಂಗ ಅಂತ ಸುಮ್ಮನೆ ಕುತ್ಕೊಂಡ್ಬಿಡ್ಲೋ? ಲೇ ಚಂಪ ಚಮ್ಮಲಿ, ಈ ತರಕಾರಿ ಹಾಕ್ದೇನೆ ತರಕಾರಿನ ಹಾಕಿದೀನಿ ಅನ್ಕೊಂಡು ಅಡಿಗೆ ಮಾಡಿ ನೋಡಿ. ಮೊನ್ನೆ ಹಾಗೆ ಮಾಡಿ ಬಡ್ದಿದ್ದಕ್ಕೆ ನೀವ್ ಯಾರು ಊಟ ಮಾಡ್ಲಿಲ್ಲ. ನಾನೆಲ್ಲ ತಗೊಂಡೋಗಿ ನಾಯಿಗೆ ಹಾಕಿದಕ್ಕೆ ಆ ನಾಯಿನೂ ನನ್ನ ದುರ್ಗುಟ್ಕೊಂಡು ನೋಡ್ತಾ ಇತ್ತು. ಈಗೇನು ತರಕಾರಿ ತರಿಸ್ತೀರಾ ಇಲ್ವಾ? ಮಾತೋಸಿ ರಂಗಮ್ಮನವ್ರೆ, ಬನ್ರಿ ಇಲ್ಲಿ.
ಏನು ಮಗ್ರಿ? ನೀವು 3 ಹೊತ್ತು ಚಕ್ಲಿ ಕೋಡ್ಬಳೆ ತಿನ್ಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡು ಭಜನೆ ಮಾಡ್ಕೊಂಡಿದ್ದು ಬಿಟ್ರೆ ಜೀವನ ಸಾಗಲ್ಲ. ನಿಮ್ಮ ಅಳಿಯಂದ್ರ ಪರವಾಗಿ ಸಂಧಾನ ಮಾಡೋದಕ್ಕಿಂತ ನೀವೇ ಮುಂದೆ ಬಂದಿರ್ತಾರೆ. ಈಗ ಅದೇ ಅಳಿಯಂದ್ರ ಕೈಲಿ ತರಕಾರಿ ತರಿಸ್ತಿರೋ ಇಲ್ಲ ನಾನು ರೊಚ್ಚಿ ಎದ್ದೇಳ? ಬೇಡ ಕಂದ ಬೇಡ. ಯಾರೋ ಮಹಾತ್ಮನು ಬರೆದ ಪುಸ್ತಕನ ಓದ್ತಿದೀಯಾ ಅಂದ ಮೇಲೆ ಶಾಂತಿಯಿಂದ ಇರಬೇಕು. ರೇ ಪಲ್ಲು, ಕರ್ಕೊಂಡು ಬಾಲೆ ನಿನ್ ಗಂಡನ್ನ. ಏನಮ್ಮ? ನಿನ್ ಗಂಡನ್ನ ಆಚೆ ಕಳಿಸಿ ತರಕಾರಿ ತರಿಸು. ಅತ್ತೆಯವ್ರೆ, ನನಗೀಗ ತರಕಾರಿ ತರೋದಕ್ಕೆ ಮೂಡಿಲ್ಲ. ಏನಪ್ಪ ಈಗ ನೀವ್ ಆಚೆ ಹೋಗ್ಲೇಬೇಕು, ತರಕಾರಿ ತರಲೇಬೇಕು. ಯಾಕೋ ತರಕಾರಿ ತಗೊಂಡ್ ಬಂದ್ರೆ ಕಳ್ ಬೀಳ್ತಾ ಇದ್ಯಾ? ನಾನೇನು ಕಳು ಬೀಳ್ತಾ ಇಲ್ಲ, ಬಿಸಿಲಲ್ಲಿ ಯಾಕೆ ಓಡಾಡ್ಬೇಕು ಅಂತ ಸುಮ್ಮನೆ ಇದ್ದೀನಿ. ಊಟ ಮಾಡದೆ ಅನ್ಕೊಂಡು ಸುಮ್ನೆ ಇದ್ದು ಬಿಡ್ತೀರಾ? ಅದೇಗಾಗತ್ತೆ ಪಲ್ಲು, ಟೈಮಿಗೆ ಸರಿಯಾಗಿ ಬೀಳ್ತಾ ಇರ್ಬೇಕು. ಈಗ ನಿನಗೆ ಬೀಳ್ತಾ ಇರಲ್ಲ. ಪಲ್ಲು ತಗೊಂಬರ್ತೀನಿ ಅಂತ ಹೇಳು. ಹೋಗಿ ತಗೊಂಡ್ ಬನ್ನಿ. ಹೀಗೆ ಹೋದ್ರೆ ಉಳುಗಾಲ ಇಲ್ಲ, ಬೇರೆ ರೀತಿನೇ ಹೋಗ್ತೀನಿ. ಯಾಕೋ ಈ ಅವತಾರ? ಹೆಲ್ಮೆಟ್ ಹಾಕೊಂಡ್ರೆ ಏನ್ ತಪ್ಪು? ಲೇ ನೀನು ಅದನ್ನ ಹಾಕೊಂಡಿದ್ ತಪ್ಪಲ್ಲ ಕಣ, ಕಳ್ಳಂತರ ಹಿಂಬಾಗ್ಲಿಂದ ಹೊಟ್ಟಿದ್ದಿಲ್ಲ, ಅದು ದೊಡ್ಡ ತಪ್ಪು ಕಣ. ಮುಂಬಾಗ್ಲು ಹಾಕೋ ಸೆಟ್ ಆಗ್ಲಿಲ್ಲ, ಅದಕ್ಕೆ ಹಿಂಬಾಗ್ಲಿಂದ ಹೊರಟೆ. ನೋಡಿದ್ರೆ ನಿಮ್ಮ ಹತ್ರ ತಗೊಳಕಂಬಿಟ್ಟೆ. ತರಕಾರಿ ತರಬೇಕಾಗುತ್ತೆ ಅಂತ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ನೋಡು, ನೀನ್ ತರಕಾರಿ ತಗೊಂಡ್ ಬರೋರ್ಗು ನಾನ್ ಬೇಸ್ ಹಾಕಕ್ ಆಗಲ್ಲ. ಚಂಪಾ, ಅವರು ಈ ಮನೆ ಅಳಿಯ, ನಿನ್ ಕೈ ಕೆಳಗಿರೋ ಆಳಲ್ಲ. ತರಕಾರಿ ತರದ್ ನಿನ್ ಡ್ಯೂಟಿ ತಾನೆ, ನೀನೇ ಹೋಗಿ ತಗೊಂಡ್ ಬಾ. ಇದೇ ವೇಷದಲ್ಲಿ ಹೋದ್ರೆ ಅವನಿಗೆ ಗೊತ್ತಾಗಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದಾಗೆ ಈ ಗೆಟಪ್ ಕಳಿಸಿ ಮಾಮೂಲಿ ಗೆಟಪ್ ಹಾಕೊಂಡ್ಬಿಟ್ರಾಯ್ತು. ಜೈ ಶಂಭೋ ಶಂಕರ ಹರಹರ ಮಾದೇವ. 50,000 ರೂಪಾಯಿ ಸಂಬಳ, 50,000 ರೂಪಾಯಿ ಸಂಬಳ. ಶಂಭೋ ಶಂಕರ ಹರಹರ ಮಾದೇವ. ನಮಸ್ಕಾರ ಗುರುಗಳೇ. ನಾನು ನಿಂತ್ಕೊಂಡೆ ತಮಗೆ ಅಡ್ಡ ಬಿದ್ದೆ. ಏನಾಗ್ಬೇಕಾಗಿತ್ತು ಶಿಷ್ಯ? ಏನಿಲ್ಲ ಗುರುಗಳೇ, ಈಗ ನಾನು ಮಾಡೋ ಹೊರಟಿರೋ ಕೆಲಸ ಹಣ್ಣಾಗುತ್ತಾ ಕಾಯಾಗುತ್ತಾ? ಹಣ್ಣು, ಹುಣಸೆ ಹಣ್ಣು. ಗುರುಗಳೇ, ಈಗ ನಾನು ಏನೋ ಒಂದು ಕಳ್ಕೊಂಡ್ಬಿಟ್ಟಿದ್ದೀನಿ, ಅದು ಸಿಗುತ್ತಾ ಇಲ್ವೋ ಹೇಳಿ? ಸಿಗುತ್ತೆ. ಅದಾಗದೇ ಬಂದು ನಿನ್ನ ಕೈ ಸೇರುತ್ತೆ. ಶಿಷ್ಯೋತ್ತಮ, ಅದೆಂತ ಮಹಾಗಣಂದಾರಿ ಕೆಲಸ ಇದೆ ಅಂತ ನೀನು ಈ ಮನೆ ಮುಂದೆ ಬಿದ್ದು ಸಾಯ್ತಾ ಇದೀಯಾ? ಸ್ವಾಮಿಗಳೇ, ಈ ಮನೆಯಲ್ಲಿ ಸಣ್ಣಕ್ಕೆ ಒಬ್ಬ ಆಸಾಮಿ ಇದ್ದಾನೆ. ಅವನಿಂದ ನನಗೆ ಬಹಳ ತೊಂದರೆ ಆಗ್ತಾ ಇದೆ. ನಾನು ನೋಡಿದಾಗೆಲ್ಲ ಗಡ ಅಂತ ನಡುಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು. ತಾವು ದಯವಿಟ್ಟು ಅವನ್ನ ಹೊರಗಡೆ ಕರೆಸ್ತೀರಾ? ನೋಡು ಶಿಷ್ಯ, ನಾವು ಸರ್ವಸಂಗ ಪರಿತ್ಯಾಗಿಗಳು. ಹಾಗೆಲ್ಲ ನಾವು ಯಾರನ್ನು ಬಲವಂತವಾಗಿ ಕರ್ಸೋದಕ್ಕಾಗಲ್ಲ. ನೀನೇ ಅವನ ಹತ್ರ ಹೋಗಿ ಮಾತಾಡು. ಅಯ್ಯೋ ಸ್ವಾಮೀಜಿ, ನಾನು ಅಲ್ಲಿಗೆ ಹೋದ್ರೆ ಅವನು ಎದುರ್ಕೊಂಡು ಈಚೆನೆ ಬರೋದಿಲ್ಲ. ತಾವೇ ದಯವಿಟ್ಟು ಒಳಗಡೆ ಹೋಗಿ ಅವ್ನ ಈಚೆ ಕರ್ಕೊಂಬನ್ನಿ. ಶಿಷ್ಯ, ನನಗೆ 108 ಕೆಲಸಗಳಿವೆ. ಗುರುಗಳೇ, ನಾನು 3 ದಿವಸದಿಂದ ಇಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೀನಿ. ನನ್ನ ಕೆಲಸ ಆಗ್ತಾ ಇಲ್ಲ. ನಿಮ್ಮ 108 ಕೆಲಸಗಳು ಆಮೇಲೆ ಮಾಡ್ಕೊಳ್ಳಿ, ಮೊದಲು ಕರ್ಕೊಂಬನ್ನಿ ಹೋಗಿ. ಶಿಷ್ಯ, ನೀನು ಇಲ್ಲೇ ನಿಂತು 1ರಿಂದ 100ವರೆಗೆ ಇಳಿಸು. ನಾನು ಹೋಗಿ ಅವನನ್ನ ಕರ್ಕೊಂಡ್ ಬರ್ತೀನಿ. 108 ವರ್ಷದಲ್ಲಿ ಕರ್ಕೊಂಡ್ಬಿಡ್ತೀರಾ? 1, 2, 3, 4, 5, 6, 7, 8, 9, 100. ನಿಧಾನ. 1, 2, 2 ಹೀಗೆ ಎಣಿಸ್ತಾ ಇರು, ನಾನು ಹೀಗೆ ಬರ್ತೀನಿ. ಆಯ್ತು ಗುರುಗಳೇ. 3, 4, 5, 6, 7, 8. ಸರ್, ನನ್ನ ಜೀವಮಾನದಲ್ಲಿ ಸಿಕ್ಕಿರೋ ಅಪರೂಪದ ಕೆಲಸ ಇದು. ಅಷ್ಟು ಸುಲಭವಾಗಿ ನಾನು ಕಳ್ಕೊಂಡ್ಬಿಡ್ತೀನ? ನಾನು ಕೆಲ್ಸಕ್ಕೆ ಹೊರಡ್ಬೇಕು ಅಂತಾನೆ ಹೊರಡ್ತೀನಿ. ಆದ್ರೆ ನಮ್ಮನೆ ಗೇಟ್ ಹತ್ರ ಬರ್ತಿದ್ದಾಗೆ ನನ್ನ ಮನಸ್ಸು ಇದ್ದಕ್ಕಿದ್ದಾಗೆ ಬದಲಾಗಿ ಮನೆಗೆ ವಾಪಸ್ ಬಂದ್ಬಿಡ್ತೀನಿ. ಇಲ್ಲ, ಈ ಸಲ ಗಟ್ಟಿ ಮನಸ್ಸು ಮಾಡಿ ನಮ್ಮನೆ ಗೇಟ್ ದಾಟ್ಕೊಂಡು ಬಂದ್ಬಿಡ್ತೀನಿ. ಓಕೆ ಸರ್, ಓಕೆ. ಯಾರ್ದಪ್ಪ ಫೋನು? ನನಗೆ ಕೆಲಸ ಕೊಟ್ಟವ್ರದು. ಯಾಕೆ ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಹೋಗ್ಬೇಕು ತಾನೆ? ನನಗೂ ಹೋಗ್ಬೇಕು ಅಂತ ಇದೆ, ಆದ್ರೆ ಆಗ್ತಾ ಇಲ್ವೇ? ಯಾಕಾಗ್ತಾ ಇಲ್ಲ? ಅದನ್ನೆಲ್ಲ ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಯಾಕೆ? ಹೇಳ್ಕೊಂಡ್ರೆ ಏನಾಗುತ್ತೆ? ಪಲ್ಲು, ಅದ್ ಯಾವನೋ ನಮ್ಮನೆ ಗೇಟ್ ಮುಂದೆ ನಿಂತ್ಕೊಂಡು ನಮ್ಮ ಮನೆ ಕಡೆನೆ ನೋಡ್ತೀಯನ್ ಕಣೆ. ಅವನು ಇವತ್ತು ಬಂದ್ಬಿಟ್ಟಿದಾನ. ನಾನಿಲ್ಲ ಅಂತ ಹೇಳು. ಅಂದ್ರೆ ಅವ್ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಪಲ್ಲು. ಹಾಗಿದ್ರೆ ನೀನೇ ಹೋಗಿ ಯಾಕಪ್ಪ ಇಲ್ಲಿ ನಿಂತಿದ್ಯಾ ಅಂತ ಒಂದ್ ಮಾತು ಕೇಳು. ನಾನಾ? ಗಂಡ್ಸಾಗ್ ನೀನಲ್ದೆ ಇನ್ನೇ ನಾವ್ ಕೇಳಕ್ಕಾಗತ್ತಾ? ಅವತ್ತೇನೋ ಸಿಂಹ, ಕೆರಳಿದ ಸಿಂಹ, ಸಾಹಸ ಸಿಂಹ, ಇನ್ನು ಏನೇನೋ ಸಿಂಹ ಅಂತಿದೆ. ಇವತ್ತು ನಾನು ಸಿಂಹನೇ, ನಿನ್ನೆನು ನಾನು ಸಿಂಹನೇ, ನಾಳೆನು ನಾನು ಸಿಂಹನೇ. ಆದ್ರೆ ಇವತ್ತು ಈ ಸಿಂಹಕ್ಕೆ ಆಚೆ ಹೋಗಕ್ಕೆ ಮನ್ಸಿಲ್ಲ. ಯಾಕೋ? ರೇಸ್ ತಗೊಳಕ್ಕೆ ಅಂತ ಬೋನಲ್ಲಿದೆ. ಏನು ಯಜಮಾನ್ರೆ, ಸ್ವಲ್ಪ ಬನ್ನಿ ಇಲ್ಲಿ. ಏನೇ ನಿನ್ ಮರತ? ಪೊಲೀಸ್ನವರು ಮಟ್ಕಾ ಸೆಂಟರ್ನ ರೈಡ್ ಮಾಡಿ ಅಲ್ಲಿರೋರ್ನೆಲ್ಲ ಅರೆಸ್ಟ್ ಮಾಡಿದಾರಂತೆ. ಹಾಗಂತ ಪೇಪರ್ ಅಲ್ಲಿ ಸುದ್ದಿ ಬಂದಿದೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಪೇಪರ್ ಓದವನೇ ನಾನು. ಇವತ್ತು ಯಾಕೆ ಓದ್ಲಿಲ್ಲ? ಮಠದ ಮೇಲೆ ದಾಳಿ, ಎಲ್ಲರಿಗೂ ಗುನ್ನ.
ಹೊಳಿ ಅಂದ್ರೆ ತಾವು ಕೆಲಸ ಮಾಡ್ಬೇಕು ಅಂತ ಹೊರಟಿದ್ರಲ್ಲ ಆ ಜಾಗದ ಮೇಲೆ ಪೊಲೀಸ್ನವ್ರು ರೈಡ್ ಮಾಡಿದ್ದಾರೆ ಆ ಪಕ್ಷ ನೀವ್ ಏನಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ನಿಮ್ಮನ್ನು ಸ್ಟೇಷನ್ಗೆ ತಕೊಂಡೋಗಿ ಚೆನ್ನಾಗಿ ರುಬ್ಬಿಟ್ಟಿದ್ರು. ಅಂದ್ರೆ ನಾನ್ ನಿಮ್ಗೆ ಹೊಡೆದಿದ್ದು ಒಳ್ಳೇದೇ ಆಯ್ತು ಬಿಡಿ. ಏ ಸಣ್ಕಲ ಬರಲೇ. ಪಲ್ಲು ನಮ್ಮನೆ ಗೇಟ್ ಮುಂದೆ ನಿಂತ್ಕೊಂಡು ಕಾಯ್ತಾ ಇದ್ದೆ ಈ ವಯ್ಯಾನೆ. ಪಲ್ಲು ನಿಮ್ಮ ಅಣ್ಣನಿಗೆ ಹೇಳಿ ಮೊದಲು ಅವನನ್ನ ಮನೆಯಿಂದ ಆಚೆ ಕಳಿಸು. ಆದ್ರೆ ಅವ್ನು ಹುಡ್ಕೊಂಡು ಬಂದಿರೋದು ನಿಮ್ಮನ್ನ ಅನ್ಸುತ್ತಪ್ಪ. ನನ್ನ ಕೈ ಕಾಲುಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಅವನ ಮನೆಯಿಂದ ಆಚೆ ಕಳಿಸ್ಲೇಬೇಕು. ಅಣ್ಣಯ್ಯ ಇವನು ನೋಡ್ತಾ ಇದ್ರೆ ಅಣ್ಣಯ್ಯ ವಿಷಯ ಏನೇ ಇರ್ಲಿ ನಾವು ಮನೆಯಲ್ಲಿ ಇತ್ಯರ್ಥ ಮಾಡ್ಕೊಳ್ಳೋಣ. ಇವರಿಂದ ನಾನ್ ಕ್ಷಮಾಪಣೆ ಕೇಳಿಸ್ತೀನಿ. ಮೊದ್ಲು ಅವ್ನ ಆಚೆ ಕಳಿಸು. ಯಾರು ಸ್ವಾಮಿ ತಾವು ಏನಾಗ್ಬೇಕಿತ್ತು? ನನಗ ಸಣ್ಕಲ ಬೇಕು. ಯಾಕಪ್ಪ? ನಾನ್ ನೋಡ್ದಾಗಲೆಲ್ಲ ಎದ್ರುಕೊಂಡು ಓಡೋಗ್ತಾನೆ. ಬರೀ ಅವನೇನಪ್ಪ ಯಾರು ನಿನ್ನ ನೋಡಿದ್ರು ಎದ್ಕೊಂಡ್ಬಿಡ್ತಾರೆ. ಒಳ್ಳೆ ಮಹಿಷಾಸುರದ ತಮ್ಮ ಇದ್ದಂಗಿದೆಯಾ? ನನಗೆ ಯಾಕೋ ಅವನ ಮೇಲೆ ಅನುಮಾನ. ಏನು ಅಂತ ಅನುಮಾನ ಅಪ್ಪ? ನನಗೆ ನನ್ನ ಹೆಂಡತಿ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಪೆನ್ನು ಪ್ರೆಸೆಂಟ್ ಮಾಡಿದ್ರು. ಆ ಪೆನ್ನು ನಿಮ್ ಮನೆ ಮುಂದೆನೆ ಕಳ್ಕೊಂಡೆ. ಅದು ನೀವನೇ ಕದ್ದಿರ್ಬೇಕು ಅಂತ ನನಗೆ ಅನುಮಾನ. ನಮ್ಮ ಮನೆ ಮುಂದೆನೆ ನನಗೂ ಒಂದು ಪೆನ್ ಸಿಕ್ತು. ಇದ ಅಂತ ನೋಡ್ಬಿಟ್ಟು ಹೇಳಪ್ಪ. ಇದೇ ಸಾರ್, ಈ ಪೆನ್ನು ನನ್ನ ಹೆಂಡತಿಗೆ ತಗೊಂಡೋಗಿ ತೋರಿಸಿದ್ರೆ ಖುಷಿ ಆಗ್ಬಿಡ್ತಾರೆ. ಬರ್ಲ ಸರ್? ಏನೋ ಖುಷಿಯಿಂದ ಇರುವಾಗಪ್ಪ. ಥ್ಯಾಂಕ್ ಯು ಸರ್. ಬಾವಾ ಆ ರೌಡಿನ ನೀವು ಕರ್ಸಿದಲ್ವಾ? ಹೊಳಿ ಅಂದ್ರೆ ನಾನ್ ಯಾಕಪ್ಪ ರೌಡಿನ ಕರೆಸ್ಲಿ? ನಾನು ಅವನು ನೋಡಿದ್ದೆ ಇವತ್ತು. ಮತ್ ನೀವು ಅವತ್ತು ಹೇಳಿದ್ರಿ ನೀನೇನಾದ್ರೂ ಮಟ್ಕ ಸೆಂಟರ್ಗೆ ಕೆಲ್ಸಕ್ಕೆ ಅಂತ ಹೋದ್ರೆ ಕೈ ಕಾಲು ಮುರಿಸ್ಬಿಡ್ತೀನಿ ಅಂತ. ಅದಕ್ಕೆ ನೀವೇ ಈ ರೌಡಿನ ಕರೆಸಿರ್ಬೇಕು ಅಂತ ಹೆದರ್ಕೊಂಡು ಮನೆಯಿಂದ ಆಚೆನೆ ಹೋಗ್ತಾ ಇರ್ಲಿಲ್ಲ. ಇನ್ನೊಂದು ಸಲ ಇಂಥ ಸುಡುಗಾಡು ಕೆಲಸ ಹಿಡ್ಕೊಂಡು ಬರ್ರಿ, ರೌಡಿನ ಬಿಟ್ಟೇನು ಮನೆ ಮಂದಿನೇ ಸೇರ್ಕೊಂಡು ನಿಮ್ಮ ಕೈ ಕಾಲುಗಳನ್ನ ಮುರಿದಾಕ್ಬಿಡ್ತೀವಿ.